ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರತ್ತೆ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ವಿಡಿಯೋ ಹೆಂಗಿರುತ್ತೋ ಹೆಂಗಿಲ್ಲೋ ಅಂತ ಎಲ್ಲ ನನ್ನ ಡೈಲಿ ರೊಟೀನು, ನನ್ನ ಜೀವನ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು 5:30ಗೆ ಎದ್ದೆ ನಾನು ಲಾಗ್ ಚಾಲು ಮಾಡೀನಿ. ಇವಾಗ ಟೈಮ್ ಒಂದು 3 ಗಂಟೆಗೆ ಎದ್ರಿ. ನಾನು ಸ್ವಲ್ಪ ಮಾತಾಡಿರತ್ತೆ ನಿಮ್ಗೆ ಕೂಡ ಹಾಯ್ ಹೇಳಿ ಫ್ಯಾಮ್ಲಿ ಎಲ್ಲರಿಗೆ ಹಾಯ್ ಹೇಳ್ಕೇಳಿ ವಿಡಿಯೋ ಚಾಲು ಮಾಡಿರತ್ತಂತ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಬನ್ನಿ 5:30 3 ತನಕ ಏನಾಗೈತೆ ವಿಡಿಯೋ ಅಂತ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. 3 ನಿಂತ ಮತ್ತು ಹಂಗೆ ಮುಂದುವರಿತೈತ್ರಿ ವಿಡಿಯೋ. ರಾತ್ರಿ 10 ತನಕ ಆದರೂ ವಿಡಿಯೋ ಮುಂದುವರಿತೈತೆ. ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಎಲ್ಲರೂ ಫುಲ್ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ನೀನು ಸಂಜೆನಾಗ ಪಿಕೋ ಹಾಕ್ಬೇಕಂದ್ರೆ ಆಗಲಿಲ್ಲ. ಇವಾಗ ಅಷ್ಟು ಪಿಕೋ ಹಾಕ್ಬೇಕು ನೋಡಿ. 5 ಗಂಟೆ ಆಗೈತಿ ಎದ್ದೀನಿ. ಇವಾಗ ಎದ್ದು ಕೇರಿ ಶಾವಣಿ ಸೌಕೊಂಬಂದು ಮುಕ್ಕೊಂಡು ಎದ್ದು ನಾನು ಲೈಟ್ ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಇನ್ನು ತಲೆಬಾಕ್ಲ ತೆಗೆದಿಲ್ಲ ರೀ. ತಲೆಬಾಕ್ಲ ತೆಗೆದ ಕೆರೆನೇ ಪಿಚ್ ಮಾಡಿದ್ರೆ ಅಂತ ಮಾಡೀನಿ. ನಮ್ಮ ಹಳ್ಳಿ ಕಡೆ ಎಲ್ಲ 4 ಗಂಟೆಗೆ 3:30 ಹಿಂಗೆ ಹೇಳ್ತಾರೆ ಸ್ನೇಹಿತರೆ. ನಾನು 5 ಗಂಟೆ ಆಗೈತೆ. ಎಲ್ಲ ಹೊರಗೆಲ್ಲ ಎದ್ದಾರ ನೋಡಿ. ಎದ್ದು ಬಾಂಡೆ ತಿಕ್ಕಾಕತ್ತಾರ. ಅದಕ್ಕೆ ತೆರೆಯಕತ್ತೀನಿ ರೀ ನಾನು ಹೊರಗೆ ಎದ್ದಾರತ್ತಿ ನೋಡಿ. ಇನ್ನೂ ಫುಲ್ ಕತ್ಲೈತಿ ಹೊರಗೆ ಎದ್ದಾರಿ. ಬನ್ನಿ ಸ್ನೇಹಿತರೆ, ನೀನೆಲ್ಲ ಸಂಜಿನ ಕಟ್ ಮಾಡ್ತೀನಿ. ಬಡ ಪಿಕೋ ಹಾಕ್ತೀನಿ. ಮಾರಿ ತೊಗೊತೀನಿ ಸ್ನೇಹಿತರೆ. ಮಾರಿ ತೊಗೊಂಡು ಪಿಕೋ ಹಾಕೋಂತ ಬಿಡ್ತೀನಿ. ಪಿಕೋ ಹಾಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಪಿಕೋ ಹಾಕಿದೆ. ಟೈಮ್ 7:30 ಆಗೈತಿ. ಅಲ್ಲಿ ಕೊಟ್ರಿ ಇಷ್ಟು ಮಡಚಬೇಕು. ಬಾಗ್ಲ ತೊಳೆದಿನಿ ರೀ. ನೀರು ಖಾಲಿ ಆಗ್ಯಾವ ತರಬೇಕು ಹಿಂದೋಗಿ. ನೋಡಿ ಸ್ನೇಹಿತರೆ, 5:30 ಇದೆ. 7:30 ಆಗೈತೆ ನೋಡಿ. 7 ಗಂಟೆ ತನಕ ಪಿಕೋ ಹಾಕೋದು ರೀ. ತಾಸು ಮಿಷನ್ ಒಂದು ಅಷ್ಟೇ ಜೀವ ತಿಂತು ಯಾಕೋ ಗೊತ್ತಿಲ್ಲ. ಮತ್ತು ಸೂಜಿ ಚೇಂಜ್ ಮಾಡಿ ಎಣ್ಣೆ ಹಾಕಿ ಎಣ್ಣೆ ಉಣಿಸಿ ಮತ್ತೊಂದಿಷ್ಟು ಹೊಲಿದೆ. ಚಲೋ ಬಿದ್ದು ಹೊಲಿಗೆ ಮತ್ತು ಅವು ಕಟ್ ಮಾಡೋದು ಅಲ್ಲಿ ಇದಾಗಿತ್ತು ನೋಡಿ. 2-3 ಸೀರೆ ಹಿಂಗಾಗಿ ಸ್ನೇಹಿತರೆ. ಬನ್ನಿ ಶ್ರವಣ್ ಪ್ಯಾಂಟ್ ಕಳ್ದು ಹೆಂಗೆ ಹೋಗೋದು ನೋಡಿ ಹೊರಗೆ. ಅಂಗಳ ಕಸ ಹೊಡ್ಕೊಂಡು ರಂಗೋಲಿ ಹಾಕಿ 7:30 ಆಗೈತೆ. ಎಲ್ಲ ಎತ್ತಿರ್ತೀವಿ ಸ್ನೇಹಿತರೆ. ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶ್ರವಣಕ್ಕ ಹೇಳವ 7:30 ಆಗೈತೆ ಟೈಮ್. ಹತ್ತಿ ಬಂದಾಡು ಹೋಗಲ್ಲಿ. ಬನ್ನಿ ಸ್ನೇಹಿತರೆ, ಅವ್ನು ಮಂಟಿಯರು ಬಂದಾರ. ಹಿಂಗಾಗಿ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಬಂದೆ. ಹಿಂಗಾಗಿ ಇವತ್ತಾಯ್ತು ನೋಡಿ. ಇಲ್ಲಿ ಕಡೆ ಉಟ್ಟು ಮಡ್ಚು ಆತಿದ್ದು. ಅವ್ರು ಕೂಡ ಒಂದು 10-15 ನಿಮಿಷ ನಿಂತ್ಕೊಂಡು ಆಂಟಿಯರು ಕೂಡ ಬರ್ರಿ ಆಂಟಿ ಚಾಕು ಬರಕ್ಕೆ ಹಚ್ಚಿ ಕಡೆ ಮನೆ ಮುತ್ತರ ಮನೆ ನೋಡು. ಆರಾಮದಿ ಆಯ್ತು ಯಾವ ಬಂದಿ ಅಂತ ಕೇಳು. ಬನ್ನಿ ಸ್ನೇಹಿತರೆ, ಒಳಗೆ ಏನಿಲ್ಲ ಹೊರಗಿಲ್ಲ. ಇವತ್ತು ಆಯ್ತಾರ ಮನೆ ತೊಳೆಯೋದವು. ಬರ್ರಿ ಇನ್ನೇ ಮಾಡ್ಬೇಕು ಏನಿಲ್ಲ ಗೊತ್ತಿಲ್ಲ, ಮಾಡ್ತೀನಿ. ಇಷ್ಟು ಸೀರೆಗಳು ಮಡಿಚಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವು 2 ಸೀರೆ ಪಿಕೋ ಹಾಕೀನಿ. 2 20, ಇವು 4 60, ಇವು 5 ಎಷ್ಟಾಯ್ತು ನೋಡಿ. 110 ರೂಪಾಯಿ ಆಯ್ತು ನೋಡಿ. ಇದು 4, 5, 6 ಸೀರೆ. ಇದು 6 ಸೀರೆ. ಇದು 6 ಅಲ್ರಿ 5 2 ಲುಂಗಿ 3 ಸೀರೆ 5 6 110 ರೂಪಾಯಿ ನೋಡಿ. 110 ರೂಪಾಯಿ ಟಿಚ್ ಮಾಡಿ ನೋಡಿ ಎದ್ದಿಂದ. ಬನ್ನಿ ಇವಾಗೆಲ್ಲ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡು ಕೇರಿ ನೈಟಿ ಮಡಿಚಿರ್ತೀನಿ ರೀ. ಪಿಕೋ ಮಿಷನ್ ತೆಗಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಪ್ಯಾಕೆಟ್ ಅರ್ದು ಹಾಕಿ ಇನ್ನಿಟ್ಟು ಎಣ್ಣೆ ಉಣಿಸಿ ಇನ್ನೊಂದು ದಿವ್ಸ ಬರುವುದವ್ರಿ. ಅವ್ರಿಗೆ ಫೋನ್ ಹಚ್ಚಿ ಐಸ್ ಪಿಕೋ ತರಿಸ್ಕೊಂಡು ಹಾಕಿಬಿಡ್ತೀನಿ. ಮತ್ತು ಮಿಷನ್ ಕಿತ್ತಾಡ್ದು ಎಟ್ಟಾಡ್ದು ವಜ್ಜೆ ಐತೆ ನೋಡಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಎಲ್ಲ ಕಸ ಹುಡ್ಕೊಂಡು ಎಲ್ಲ ಕ್ಲೀನ್ ಆಯಿತು. ಕಾಣ್ತಿರ್ಬೇಕು ಇಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿಟ್ಟು ಎಲ್ಲ ನೋಡಿ ಎಲ್ಲ ಸ್ವಚ್ಛ ಕ್ಲೀನಾಗಿ ಕಸ ಹುಡ್ಕೊಂಡೆ. ಶ್ರಾವಣಕುಮಾರ್ ಕಸ ಚೆಲ್ಲಾಕ್ಯಾನ. ಇವಾಗ ಅಷ್ಟು ಮನೆ ತೊಳಿಬೇಕು ನೋಡಿ. 8 ಗಂಟೆ ಆ ಟೈಮ್ ಬಿಸಿಲು ನೋಡಿ. ಖಾರಿ ಬಿಸಿ ಅದು ಮಾಡಾಕಂದ್ರೆ ನೋಡಿ. ಶ್ರಾವಣ ಬಾಯಲ್ಲಿ ಕಸ ಚೆಲ್ಲಿ ಬಂದೇನು ರೀ. ಚೆಲ್ಕೆ ಹಾಕ ಹೊಂಟು ಸ್ನೇಹಿತರೆ. ನೋಡ್ತಿರ್ಬೇಕು ಅಷ್ಟು ಸೀರೆಗಳೆಲ್ಲ ಮಡಿ ಚೆಲ್ಲಿ ಮ್ಯಾಗ ಇಟ್ಬಿಡು. ಅಷ್ಟು ಎಲ್ಲ ಕ್ಲೀನಾಗೈತಿ. ಮನೆ ತೊಳಿತೀನಿ. ಬನ್ನಿ ಸ್ನೇಹಿತರೆ, ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡೀನಿ ರೀ. ಅಡುಗೆ ಮನೆ ತೊಳಿಬೇಕು, ಪರ್ಸಾರಿ ತೊಳಿಬೇಕು, ಒಲೆ ಒಂದು ತೊಳ್ಕೊಬೇಕು. ಒಲೆ ಒಂದಿಷ್ಟು ನೀರು ಹೊಡೆದೀನಿ, ತೊಳಿಬೇಕು ಇನ್ನು ಅದನ್ನು ಕೂಡ. ನೋಡ್ತೀವಿ ಸ್ನೇಹಿತರೆ, ಒಲೆ ಒಂದು ಸ್ವಲ್ಪ ನೀರು ಹೊಡ್ಕೊಂಡು ಒಲೆ ಹಚ್ತೀನಿ ರೀ. ಹೊತ್ತಾಗೈತಿ ಇವತ್ತು. ಮತ್ತು ತಾಮ್ಲಾತ ಒಲೆ ಹತ್ತಲ್ರಿ. ನೀರು ಕಾಸಕ್ಕೆ ಇಡ್ಬೇಕಲ್ಲಿ. ಕೊಯ್ಲಿಂಗ್ ಕೆಟ್ಟೈತೆ. ಗ್ಯಾಸ್ ಕಟ್ಟಿ ತಿಕ್ಕೋಬೇಕು ರೀ. ಎಲ್ಲ ಕ್ಲೀನ್ ಮಾಡ್ತೀನಿ. ಎಲ್ಲ ಅಡುಗೆ ಮನೆ ಒರೆಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಸ್ನೇಹಿತರೆ. ಎಲ್ಲ ಅಡುಗೆ ಮನೆ ದೇವ್ರ ಮನೆ ಎಲ್ಲ ತೊಳ್ಕೊಂಡೆ ಕ್ಲೀನಾಗಿ ಆಯ್ತಾರಲ್ಲ. ಇವತ್ತು ತೊಳ್ಕೊಂಡು ಇಲ್ಲಿ ಚಪಾತಿ ಹಿಟ್ಟು ನಾದಬೇಕು ರೀ. ನೀರು ಒಲೆ ಹಚ್ಚೀನಿ. ಇಲ್ಲೇ ಆಕೆಗೆ ಚಪಾತಿ ಹಿಟ್ಟನ್ನ ಚಪಾತಿ ಮಾಡಿ ಮಮ್ಮಿ ಅಂತಂದ್ಲು. ಮತ್ತು ಸಪ್ಪಂಬೇಳೆ ಮಾಡಿದ್ದೆಲ್ಲ ಮಮ್ಮಿ ಸಪ್ಪಂಬೇಳೆ ಮಾಡಂತಂದ್ಲು. ಸಪ್ಪಂಬೇಳೆ ಚಪಾತಿ ಟೇಸ್ಟ್ ಇರ್ತ್ರಿ. ಅದಕ್ಕೆ ಬೇಳೆ ಕುದಿಯಕ್ಕೆ ಹಾಕಿಟ್ಟಿನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು, ಬ್ಯಾಳೆ
ಅರಿಶಿನ ಹಾಕಿ ಕುದಿಯಾಕೆ ಇಟ್ಟು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಿಟ್ಟು ನಾದಿ ಮತ್ತು ಶ್ರಾವಣಿ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗ್ಯಾಳ ಶ್ರಾವಣಕುಮಾರ್ನ. ಇನ್ನಿನ ಬಾಂಡೆ ಅದಾವ್ರಿ, ಇನ್ನು 9 ಗಂಟೆ ಆಗೈತಿ. ಇದು ಬಾಂಡೆ ಅದಾವು, ಅವ್ರು ಕಟಿಂಗ್ ಮಾಡ್ಸ್ಕೊಂಬರ ನೀರು ಕಾಯ್ತಾವ. ನಾನು ಹಿಟ್ಟು ನಾದಿಟ್ಟಿದ್ರೆ ಅವ್ರು ಹಂಗೆ ಜಾಕ ಮಾಡಿಸಿ ಹಾಗೆ ಸಾರಿ ಪಲ್ಯಕ್ಕೆ ಒಗ್ಗರಣೆ, ಬೇಳೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಉಣ್ಣ ಕೊಡಕ್ಕೆ ಬರ್ತೈತೆ ಐಡಿಯಾ ಮಾಡೀನಿ. ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗ್ಯಾಳ. ಬನ್ನಿ ಸ್ನೇಹಿತರೆ, ಶ್ರಾವಣಿ ಅರ್ಧ ಕೆಲಸ ಮಾಡ್ತಾ ಓಡಿ ಸ್ನೇಹಿತರೆ. ಅಜ್ಜಿ ಕಟಿಂಗ್ ಮಾಡ್ಸ್ಕೊಂಬಂದೇನು? ಹಾಯ್ ಮಾಡಪ್ಪ, ಹಾಯ್ ಮಾಡು. ನೋಡಿ ಸ್ನೇಹಿತರೆ, ಊಟ ಮಾಡ ಹೆಟ್ಕೊಂಡ ನೋಡಿ ಹೊರಗೆ ಕೊತ್ತಾನಂತ್ರಿ. ಅಲ್ಲಿಗೆ ಬರ್ಸಕತ್ತ ಹೋಳಿ ಹುಣ್ಣಿ ಬಂತಲ್ಲ ಸ್ನೇಹಿತರೆ. ಹಿಂಗಾಗಿ ಕರ್ಕೊಂಬಂದು ಕುಂದ್ರಿಸಿ ಎಷ್ಟು ಬೇಜಾರಾಗೈತೆ ನೋಡಿ. ಕಷ್ಟ ಮಾಡ್ಸ್ಕೊಂಬ ನೋಡಿ ಶ್ರಾವಣ. ಊಟ ಮಾಡ್ತ್ಯಾಪ? ಹಾಂ ಬನ್ನಿ ಸ್ನೇಹಿತರೆ, ಶ್ರಾವಣಿ ಚಪಾತಿ ಮಾಡಾಕತ್ತ ತೋರಿಸ್ತೀನಿ. ನಾನು ಚಪಾತಿ ಮಾಡಾಕತ್ತಿದ್ದೆ, ಇನ್ನೂ 2 ಚಪಾತಿ ಇತ್ತು ಮಾಡ್ಬೇಕನ್ನೋದಾಗ ಇವು ಹೊರಗೆ ಹೋಗಿ ಅವ್ರು ಕೂಡ ಮತ್ತು ಊರ ಹರಿಗಾಡಕ್ಕೆ ಹೋತಾನ್ರಿ. ಊರು ತುಂಬಾ ಅಡ್ಡಾಡ್ತಾವೆ ಊರವು. ಅಲ್ಲಿಗೆ ಬಾಟ್ಕೋತ ಕಟ್ಟಿಗೆ ಸಾಲಾಗ ಹೋಳಿ ಹುಣ್ಣಿ ಬರ್ತಲ್ರಿ. ಹೋಳಿ ಹುಣ್ಣಿಗೆ ಏನು ಒಟ್ಟು ಅಡುಗೆ ಬರ್ಸಕತ್ತ ನೋಡಿ, ಗೊತ್ತಿಲ್ಲ ನನಗೆ ಯಾಕೋ. ಹೋಳಿ ಹುಣ್ಣಿ ಬರೋದಿಲ್ಲ ರೀ, ಹೋಳಿ ಹುಣ್ಣಿಗೆ ಅದು ಹೋಳಿ ಹುಣ್ಣಿಗೆ ಕಾಮ ಸುಡ್ತಾರಲ್ಲ ಸ್ನೇಹಿತರೆ, ಅದಕ್ಕೆ ಬಾರ್ಸಕತ್ತಾರ. ಇವು ಅವ್ರಿಗೂ ಹೇಳಕಂತ ಕರ್ಕೊಂಬಂದು ಕುಂದಿರ್ಸಿನಿ. ಎಷ್ಟು ಬೇಜಾರು ಮಾಡ್ಕೊಂಡ್ರಿ. ಬೋಜವ್ರಿಗೆ ಚಪ್ಪದನ್ರಿ, ಪಾಸ್ಟ್ ಬಿರುಕದನ್ರಿ. ಇನ್ನು ಕೈ ಕಟ್ಟೋಗಿಬೇಕು ಇವ್ರು. ಸ್ನೇಹಿತರೆ, ಚಪಾತಿ ಮಾಡಿ ನಾನು ಕೂಡ ಇನ್ನೂ 2 ಚಪಾತಿ ನೋಡಿ ಸ್ನೇಹಿತರೆ. ಚಪಾತಿ ಮಾಡಾಕತ್ತಿದ್ದೇನೆ, 2 ಚಪಾತಿ ಇತ್ತು. ನಾನು ಶ್ರಾವಣ್ ಕರ್ಕೊಂಬರಕ್ಕೆ ಹೋದೆ. ಶ್ರಾವಣಿ ಚಪಾತಿ ಮಾಡಾಕತ್ತ 2 ಇತ್ತು ತೊಗೊಂಡು ಮಾಡಾಕತ್ತ. ಓಡಿ ತಾಳಿ ಎಣ್ಣೆ ಹಚ್ಚಿ ಹೆಂಗೆ ಮಾಡಾಕತ್ತ. ಇಲ್ಲ ಮಾಡ್ಯಾಳ ಬರೀ ಸ್ನೇಹಿತರೆ, ಒಂದು ಮಾಡ್ಯಾಳ ನೋಡಿ. ಇಲ್ಲಿ ಹೆಂಗೆ ಮಾಡ್ಯಾಳ ಹಂಚಿನ ಚಪಾತಿ ಅಕ್ಕಿನೇ ಮಾಡ್ಯಾಳ ಸ್ನೇಹಿತರೆ. ಸಲ ಅಕ್ಕಿನೇ ಮಾಡ್ತಾ ಓಡಿಬೇಕಾರ ಅಕ್ಕಿನೇ ಮಾಡಿ ಇದು ಚಪಾತಿ ಎಣ್ಣೆ ಹಚ್ಚಿ ಅಂಟತ್ ಮಾಡಿ ಟಚ್ ಕಲಿಸ್ಬೇಕ್ರಿ ಮಕ್ಳಿಗೆ ಎಲ್ಲ ಥರ. ಮುಂದೆ ಸುಮ್ಮ 2 ಇತ್ತಲ್ರಿ ಮಾಡವ ಅಂತಂದೆ ಮಾಡಾಕತ್ತವಳಿಗೆ. ಹಂಗಲ್ಲಿ ಬೇಯವ ಎಣ್ಣೆ ಹಚ್ಬೇಕಾ? ಇದಕ್ಕೂ ಎಣ್ಣೆ ಹಚ್ಚು. ಈ ಥರ ಹಚ್ಕೋಬೇಕು, ಹಚ್ಚಿ ಮುಂಡ್ರಾತ್ರಿ. ಅದಕ್ಕೇನಾಗುತ್ತೆ ರೀ ಸ್ನೇಹಿತರೆ, ಒಟ್ಟಿಗೆ ಯಾವ್ದಾದ್ರು ಗಿಡ ಪರಕ್ಕೆ ಏನಾಗುತ್ತೆ. ನಮ್ಮ ಶ್ರಾವಣಿ ಚಪಾತಿ ರೆಡಿ ಆಯ್ತು ನೋಡಿ. ಹೆಂಗೆ ಮಾಡಿ ಹೊಡಿ ಶ್ರಾವಣಿ ಚಪಾತಿ ಹಂಗೆ ಮಾಡಬಾರ್ದವೇ. ಸ್ವಲ್ಪ ಹುಚ್ಚ ತೀಡೀಗ ಈ ಕಡೆ ತೀಡಿ, ಈ ಕಡೆ ಕೈ ಸಳ ಬಿಡಂಗೆ ಅವತ್ತು ಅದು ಕಜ್ಲಿ ಹಾಕ್ಬಾರ್ದು. ಇಷ್ಟೇ ಸಳ ಬಿಟ್ಟು ತೀಡ್ಬೇಕು ಹಿಂಗೆ. ಅದು ಕೈ ಬಿಡ್ಬಾರ್ದು, ಕೈ ಬಿಡ್ತಿ ಮಾಡಿ ನೋಡು. ನನ್ನ ಹೆಂಗೆ ಮಾಡ್ತಿ ನೋಡು ಹಿಂಗೆ ತೀಡ್ಬೇಕು ಚಪಾತಿ. ಹೆಂಗ ನೋಡಿ ಹಿಡಕ್ಕೆ ಬರಲಿ ನಿನಗೆ ಬರ್ತೈತಿ. ಮತ್ತು ಹಿಂಗೆ ತೀಡ್ಬೇಕು ಚಂದ ಗುಂಡಕ. ಯಾಕಡೆ ಇದು ಗುಂಡಕಾಗಿ ಈ ಕಡೆ ನೋಡು ಎಷ್ಟು ಚಂದ ಚಪಾತಿ ಕಳಿಸಿರ್ತಿ. ಕಲಿಬೇಕವ, ಸನ್ನೆ ಕಾತೀರಿ ನೀವು ಬರ್ಬಾರ್ದು. ಎಣ್ಣೆ ಎಲ್ಲ ತುಂಬ ಎಣ್ಣೆ ಚಂದಾಗ ಹಂಗೆ ಚಪಾತಿ ಚಂದ ಬೇಯ್ತಾವೆ. ತೊಗೊಂಡಿಲ್ಲ ಇಲ್ಲಿ ತೊಗೋಬೇಕಾ? ಹಿಂಗೆ ಬೇಕಾದಂಗೆ ತೊಗೊಂಡು ನಂಗೆ ಆಗಲ್ಲ. ಹಿಂಗೆ ತೊಗೋಬೇಕಾ? ಹಿಂಗೆ ತೊಗೊಂಡಿಲ್ಲ ಸುಡುತ್ತೆ ಕೈ ಚಪಾತಿ ಹಚ್ಚಿರ್ ಬಿಡಕ್ಕೆ. 100 ರೂಪಾಯಿ ಒಗಿಬಾರ್ದು. ಹೋದ್ರೆ ಹಂಗೆ ಒಗಿಬಾರ್ದು. ಹಂಗೆ ಒಗಿತಾರೆ ಹೇಳು. ಗುಂಡಿಗೆ ನೀರು ತೊಗೊಂಡ ನಾನು ಜಾಕ ಮಾಡಕ್ಕೆ ನೀರು ತಗೋತೀನಿ. ಬೇಸ್ತೀನಿ ಬಿಡು ಸ್ನೇಹಿತರೆ. ಚಪಾತಿ ಮಾಡೋಣ. ದಡಮ್ಮ ಬಂದು ದಡಮ್ಮಂಗೂ ಮಾತಾಡ್ಕೋತ ಕುಂತು ಟೈಮ್ 3 ಆಗಿ ಬಂದೈತಿ. ನಾನು ಎಲ್ಲ ಕೆಲಸ ಆಗೈತ್ರಿ. ಇನ್ನು ತಲೆ ಇಕ್ಕೋಬೇಕಂದ್ರೆ ಹಂಗೆ ದಡಮ್ಮಯಿಂದ ಬಾಂಡೆ ತಿಕ್ಕಿ ಇಟ್ಟು ಕಸ ಹುಡುಗಿ ಇಟ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ನಾನು ಕೂಡ ಒಪ್ಪತ್ತಿದ್ನೆಲ್ಲ 1-2 ಗಂಟೆಗೆ ಊಟ ಮಾಡಿ ಮತ್ತೆ ಹಂಗೆ ಕುಂತಿದ್ದಡಮ್ಮ. ನಾವು 2 ಗಂಟೆಗೆ ಊಟ ಮಾಡಿ ಇವಾಗ 3 ಗಂಟೆಗೆ ಐತೆ. ಲಾಗ್ ಚೂರು ಮಾಡಿ ನಿದ್ದೆ ಬರಾಕತ್ತೈತೆ ನೋಡಿ. ನಿನ್ನ ರಾತ್ರಿ ಲೇಟಾಗಿ ಮುಕ್ಕೊಂಡೆ. ಬೆಳಗ್ಗೆ ಜಲ್ದಿ ಎದ್ದು ಸ್ನೇಹಿತರೆ. ಹಿಂಗಾಗಿ ಮನುಷ್ಯ ಯಾಕೋ ಸುಸ್ತಾಗತ್ತೈತೆ ನೋಡಿ. ಕರೆಕ್ಟ್ ಟೈಮ್ಗೆ ನಿದ್ದೆ ಆಗ್ಲಿಕ್ಕೆ ಸುಸ್ತಾಗದ್ರಿ. ಮನುಷ್ಯ ಏನು ಮಾಡಬೇಕು ಮಾಡಲೇಬೇಕು. ಅದಕ್ಕೆ ವಿಡಿಯೋ ಒಂದೊಂದಾಗತ್ತೆ ನೋಡಿ. ಮನುಷ್ಯಾಗ ನನಗೆ ಸುಸ್ತಾಗತ್ತಂದ್ರೆ ಮನೆ ಮಾಡೋರು ಅಂದಿಲ್ಲ ಮತ್ತು ವಿಡಿಯೋ ಎಲ್ಲ ಹಾಕ್ಲಿ ಅಂತೇಳಿ ಒಂದೇ ಹಾಕಕತ್ತಿ ಸ್ನೇಹಿತರೆ. ಖುಷಿ ಆಗೈತೆ ನೋಡಿ ಇವತ್ತು. ಯಾಕಂದ್ರೆ ಭಾಳ ತುಂಬ ಖುಷಿ ಆಗೈತೆ ನೋಡಿ ನನಗೆ. ಯಾಕಂತ ಕೇಳ್ತಿರ್ಬೇಕು. ಎಷ್ಟು ಹೆಲ್ಪ್ ಇದು ರೀ, ಬಸ್ ಬಿಟ್ರೆ ನಮ್ಮ ಊರಿಗೆ. ಇಷ್ಟು ದಿನ ಬಸ್ ಇದ್ದಿಲ್ಲ, ನಡ್ಕೋತ ಹೋಗೋದು. ಎಷ್ಟು ಹೈರಾಣಾಗಿನಿ ಸ್ನೇಹಿತರೆ. ಎಷ್ಟೋ ಬರೀ ನಡ್ಕೋತ ಹೋಗಿನಿ, ನಡ್ಕೋತ ಬಂದೀನಿ. ಎಷ್ಟೋ ಬರೀ ಗಾಡಿ ಇಲ್ಲಾರ್ಕ. ಹಿಂಗಾಗಿ ಇವತ್ತು ಬಸ್ ಬರ್ತು ನೋಡಿ ನಮ್ಮ ಊರಿಗೆ. ಬಸ್ ಬರ್ತ್ರಿ ನಮ್ಮ ಊರಿಗೆ ಇವತ್ತಿನಿಂದ. 22ನೇ ತಾರೀಕು ಅಲ್ರಿ.
ಫೆಬ್ರವರಿ 2ನೇ ತಾರೀಕಿಗೆ ಬಸ್ ಬರ್ತು ನೋಡಿ. ಹಂಗಂದ್ರೆ ಸಿಟಿ ಬಸ್ ನೋಡಿ ಸ್ನೇಹಿತರೆ, ಸಿಟಿ ಬಸ್ ಸಿಟಿಯಾಗ ಅಡ್ಡಾಡು 2 ಮುದ್ದೆ ಬಳಕ ಸಿಟಿ ಬಸ್ ಇಷ್ಟು ದಿನ ಸಿಟಿ ಬಸ್ ಇದ್ದಿದ್ದಿಲ್ಲ ಮುದ್ದೆದಾಗ. ಇವಾಗ 2 ಬಸ್ ಬಿಟ್ಟಾರ. ಅದು ಹಳ್ಳಿಗೇರಿಗೆ ಹೋಗ್ಬೇಕನ್ನಂಗೆ ರೂಲ್ಸ್ ಆಗೈತೆ ಅಂತ ಭಾಳ ಖುಷಿ ಆಯಿತು. ನಾನು ವಿಡಿಯೋ ಮ್ಯಾಗ ಬೇಕಾದ್ರೆ ಫೋಟೋಗಳು ಹಾಕಿರ್ತೀನಿ, ಪೇಪರ್ನಾಗೂ ಬಂದೈತೆ. ಮತ್ತು ಇದು ಹಳ್ಳಿಗೇರಿನೂ ಮುದ್ದೇವ ಸಿಟಿ ಕೂಡಿಕೇರಿ ಆ ಕಡೆ ಏನೋ ಅನುಕೂಲ ಆಗಲಿ. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು 2 ವರ್ಷ ನನಗೆ ಗೊತ್ತು ಸ್ನೇಹಿತರೆ. ಅದು ಅಡ್ಡಾಡಿದ್ದು ಮಾಡಿದ್ದು ಇರಾನ. ಇವಾಗ ಬಸ್ ಬಿಟ್ರಲ್ಲ ಸಾಕು. ಆ ಕಡೆ ಯಾವಾಗ ಬಸ್ ಇರ್ತಾವೆ ಒಂದು ಬಸ್ಸಿಗೆ ಹೋಗಿ ಒಂದು ಬಸ್ಸಿಗೆ ತರ್ಬೋದು. ಅದಕ್ಕಂತ ಏನು ಮಾಡೋದು ಅಂತ ಖುಷಿಯಾಗೈತೆ. ಅದ್ರ ಫುಲ್ ಖುಷಿಯಾಗೈತೆ ಸ್ನೇಹಿತರೆ. ನನಗಂದ್ರೆ ಬಸ್ ಬಂತಲ್ಲ ಅಂತೂ ಇಂತೂ ನಮ್ಮ ಊರಿಗೆ ಒಟ್ಟು ಬಸ್ ಇದ್ದಿದ್ದಿಲ್ಲ. ಎಲ್ಲ ಊರಿಗೆ ಬಸ್ ಇದೆ, ನಮ್ಮ ಊರಿಗೆ ಹಾಕಿಲ್ಲ ಅಂತಿದ್ವಿ. ರಾತ್ರಿ ನಿದ್ದಿಲ್ಲಕ ಯಾವತ್ತಿಂತ ನಮ್ಮ ಮಾತು ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಹಿಂಗಾಗಿ ಸ್ನೇಹಿತರೆ ನಿದ್ದೆ ಫುಲ್ ಬರಾಕತ್ತೈತೆ ನೋಡಿ. ನನಗೆ ಕರೆಕ್ಟ್ ಟೈಮ್ಗೆ ಮುಕ್ಕೋಣಲ್ಲ, ಕರೆಕ್ಟ್ ಟೈಮ್ ಕೇಳಲ್ಲ ನೋಡಿ ನಾನು. ಹಿಂಗಾಗಿ ಮುಕ್ಕೊಯ್ನಿ. ಇವತ್ತು ಜಲ್ದಿ ಎದ್ದು ಆತನ ಸೀರೆ ಪಿಕೋ ಹಾಕಿನಿ. ಅದು ಪಿಕೋ ಹಾಕೋರು ಮೊದಲು ಒಂದು 2 ನೈಟಿ ಸ್ಟಿಚ್ ಮಾಡಬೇಕು, ನೈಟಿ ಹೊಲಿಗೆ ಹಾಕಬೇಕು. ಟಿಜ್ರಿ ಕ್ಲೀನಿಂಗ್ ಮಾಡ್ಬೇಕಂತೀನಿ ರೀ. ಇವಾಗ ಶ್ರವಣಿ ಅದ ವಿಡಿಯೋ ಮಾಡ್ತಿರ್ತಾಳೆ. ಟಿಜ್ರಿ ಒಟ್ಟು ಕ್ಲೀನಿಂಗ್ ಮಾಡಿದ್ರಾತು. ಟಿಜ್ರಿ ಎಲ್ಲ ನೋಡಬೇಕು ಸ್ನೇಹಿತರೆ. ಟಿಜ್ರಿ ಶ್ರಾವಣಿ ಕಿತ್ತಾಡೋದು, ನಾ ಕಿತ್ತಾಡೋದು ನೋಡಿ. ಮತ್ತು ಬಟ್ಟೆಗೆ ಹೋಗ್ತಿಲ್ಲ, ಬಟ್ಟೆ ಹೊಕ್ಕೊಂಬರ್ಬೇಕು. ಯಾಲಕ್ಕೆ ಹೋಗ್ಬೇಕಂತ ಮಾಡಿ ಬಟ್ಟೆ ಹೊಕ್ಕೊಂಬರಕ. ಇವಾಗ 3 ಆಗೈತಲ್ಲ, ಬಿಸಿಲು ಭಾಳ ಐತೆ. ಹಿಂಗಾಗಿ ಟಿಜ್ರಿ ಕ್ಲೀನಿಂಗ್ ಮಾಡಿ ಹೋದ್ರಾತ ಅಂತ ಮಾಡೀನಿ. ಬನ್ನಿ ಸ್ನೇಹಿತರೆ ಟಿಜ್ರಿ ಕ್ಲೀನಿಂಗ್ ಮಾಡೋಣ. ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಷ್ಟು ದಿನ ಆಗಿತ್ತು ಟಿಜ್ರಿ ಕ್ಲೀನಿಂಗ್ ಮಾಡಬೇಕು ನೋಡಿ. ಇಲ್ಲೆಲ್ಲ ಹೆಂಗೆ ಕಿತ್ತಾಕಿ ಹಂಗೆ ಬರೋದು ತುರ್ಕೋದು ಮತ್ತು ಎಡಿ ಮೇಲೆ ಮುಚ್ಚು ತೆಗಿಬೇಕಾಗಿತ್ತು ರೀ. ಭಾಳ ದಿನ ಆಗಿತ್ತು. ಬನ್ನಿ ಸ್ನೇಹಿತರೆ, ಇದೆಲ್ಲ ಬರೀ ಬಟ್ಟೆ ನೋಡಿ. ಬರೀ ಟಿಜ್ರಿ ನೋಡ್ರಿ ಎಂಥದೈತೆ. ಬರೀ ಬಟ್ಟೆ ಬಿಚ್ಚಿಕಾಯಿ ಟಿಜ್ರಿ ತೋರಿಸ್ತೀನಿ ನಿಮಗೆ. ಹಾಸಿಗೆ ಇಟ್ಟೀನಿ, ಏನಿಲ್ಲ ಸ್ನೇಹಿತರೆ. ಟಿಜ್ರಿ ನೋಡಿ, ಬಟ್ಟೆ ಹಾಸಿಗೆ ಎಲ್ಲ ಮೊದ್ಲಿನ ಸೀರೆ. ನಾ ಇವಾಗ ಏನು ತೊಗೊಂಡಿಲ್ಲ, ಮೊದಲಿನ ನೋಡಿ ಸೀರೆಗಳು ತೋರ್ಸಿನಿ ರೀ ನಾನು. ಬನ್ನಿ ಸ್ನೇಹಿತರೆ, ಇರೋದು ಏನು ಜೀವತ್ತು ನೋಡಿ. ಏನು ತುಳಿತೆ ಶ್ರಾವಣಕ್ಕ ಹುಚ್ಚಿರಾಗ ಮಾಡ್ಕೋತ ಎಡಿಯಪ್ಪ ಮ್ಯಾಗ ಹತ್ತೀನಿ ಸ್ನೇಹಿತರೆ. ಮ್ಯಾಗಿನ ಕಾಣೆ ಒಂದು ಉಳಿತು ನೋಡಿ. ಎಲ್ಲ ತಳಗಿನೂ ನೀಟಾಗ ಮಡಿಚಿಟ್ಕೊಂಡು ಎಷ್ಟು ನೀಟಾಗಿ ಇಟ್ಟಿರ್ತೀನಿ ರೀ. ಮತ್ತು ಚೆಲ್ಲೆ ಪಿಲ್ಲೆ ಆಗಿಬಿಡ್ತಾವೆ ರೀ. ಇವು ತಂಡಿ ಹಂಗೆ ನೋಡಿ. ಇವು ಎರಡು ತಂಡಿ ಹಂಗೆ ಇವು ಎಳ್ಯಾಗ. ಅವೆಲ್ಲ ಎಣ್ಕೆ ಸಾಮಾನು. ಇವು ಬ್ಲೌಸ್ಗಳು ನೋಡಿ, ಸಾದಾ ಬ್ಲೌಸ್ಗಳು. ಇವು ಇಷ್ಟು ಸೀರೆಗಳು. ನಾನೇನು ಇವಾಗೇ ಒಂದು ಸೀರೆ ತೊಗೊಂಡಿಲ್ಲ ಸ್ನೇಹಿತರೆ. ಮೊದ್ಲಿನ ಸೀರೆಗಳು ನೋಡಿ. ಇವು ಇಷ್ಟೇ ಅದ. ನಾ ಭಾಳ ಇಲ್ಲರಿ ಸೀರೆಗಳು, ಭಾಳ ಬಟ್ಟೆ ಕೈ ಬರೆಯೋದು ಅಂತೇಳಿ ಅವಾಗೂ ಕಮ್ಮಿ ರೀ ತೊಗೊಳೋದು. ಇವಾಗೂ ಕಮ್ಮಿ ನೋಡಿ ಸ್ನೇಹಿತರೆ. ಒಂದಿಷ್ಟು ಸೀರೆಗಳು ಅವಾಗ ಮೊದ್ಲಿನ ಸೀರೆಗಳು ಬ್ಲೌಸ್ ಬರಲಾರ ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟೀನಿ ರೀ ಮನೆ. ಎಷ್ಟಕ್ಕೂ ಸೀರೆ ಕೊಟ್ಟು ನೋಡಿ ಸ್ನೇಹಿತರೆ. ಏನು ಮಾಡಿಬಿಡಿ, ನನಗೆ ಉಡಬೇಕು ತೊಡಬೇಕು ಅನ್ನೋ ಆಸೆನೇ ಇಲ್ಲ ಸ್ನೇಹಿತರೆ. ಟೀಜ್ರಾಗಿ ಇಟ್ಟರೆ ಏನು ಮಾಡೋದು. ನನಗೇನು ಅವಾಗಿನ ಮೊದ್ಲಿಂದ ಏನಿಲ್ಲ ನೋಡಿ. ಸುಮ್ಮನೆ ಆ ಕಡೆ ಏನು ಇದ್ದು ಬಿಟ್ರೆ ಅದಂತ ಮಾಡಿಬಿಟ್ಟು ಸ್ನೇಹಿತರೆ. ನನಗೇನು ಯಾವಾಗ ಉಡುವ ಆಸೆ ಇಲ್ಲ, ತೊಡುವ ಆಸೆ ಇಲ್ಲ, ಏನಿಲ್ಲ ಸ್ನೇಹಿತರೆ. ಮಕ್ಕಳೊಂದು ದೊಡ್ಡವಾಗಿ ಚಂದಾಗ ಅವ್ರು ಬಹುಶಃ ಅವರು ಅಂದ್ಕೊಂಡ್ರೆ ಒಂದೇ ಆಸೆ ಆಯ್ತು ನೋಡಿ. ಹಿಂಗಾಗಿ ಒಂದು ಅನಾಥಾಶ್ರಮಕ್ಕೆ ಕೊಟ್ಟಿನಿ ಒಂದು ಸಲ ನೋಡಿ ಸ್ನೇಹಿತರೆ. ನಂಗೆ ಇಷ್ಟ ಆಗಲ್ಲ. 2 ಸಲ ಬಿದ್ದಾನ ಇವತ್ತು ಇವ್ರು ಇಟ್ಟು ನೆಳ ಬಿಟ್ಟೈತೆ ನೋಡಿ ಸ್ನೇಹಿತರೆ. ನಾ ಏನೋ ಇಟ್ಟು ಹರಿಯಕ್ಕೆ ಹೋಗ್ಕೊತೀನಿ ತಗಿಡ್ಬೇಕಂತ. ಇವ್ರು ಇವರು ನೋಡಿ ಇಷ್ಟು ಹಂಗೆಗಳು. ಇವು ಅವರು ಬೇಡ ಹಾಯ್ ಮಾಡ್ಸೋಣ ಬಿದ್ದಿರಿಂದಕ ಚಿನಿ ಹಾಯ್ ಮಾಡ. ಇಲ್ಲಿ ಕ್ಯಾಮ್ರಾ ನೋಡ್ರಿ. ಚಿನ್ಯಾ ಹೆಂಗ್ಸೇ ನೀನು ಕಳೆ ಹೆಂಗ್ಸ ಅಂತ ನೋಡು. ಶ್ರಾವಣ್ ಕುಮಾರ್ ಹೆಂಗ್ಸು ಅಂತಾರ ಅನಿಸ್ವರಪ್ಪ. ಏನ ನೀ ಹೆಂಗ್ಸಾ ಮತ್ತು ಕಳಿ ಮಾರಿ ತಕ್ಕೊಂಡೆ. ಹಿಂಗೆ ದೇವ್ರ ಮುಂದೆ ದೀಪ ಹಚ್ಬೇಕು. ಶ್ರಾವಣಿನೂ ದೇವ್ರಿಗೆ ಹೋಗಿ ಬಂದಾಳ. ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಬಜ್ಜಿ ಮಾಡ್ಬೇಕಂದ್ರೆ ಅವ್ರಿಗೆ ಬಜ್ಜಿ ಇಟ್ಟು ಕಲಿಸ್ಬೇಕು. ಒಪ್ಪತ್ತು ದಡಮುಣ ಬಂದೇ ಬಿಟ್ಟು ನೋಡಿ ಬಜ್ಜಿ ಇಟ್ಟು ಕಲಿಸ್ಬೇಕನ್ನಕ್ಕೆ. ಚಲೋ ಆಯ್ತು ಬಿಡಿ ಸ್ನೇಹಿತರೆ. ದಡಮ್ಮನ ಬಂದು ಬಜ್ಜಿ ಇಟ್ಟು ಕಲಿಸ್ಬೇಕು. ಬನ್ನಿ ಸ್ನೇಹಿತರೆ, ಇವಾಗ ಬಂದು ದಡಮ್ಮ ಎಲ್ಲಿಗೆ ಇದಕ್ಕೆ ಉಳ್ಳಾಗಡ್ಡಿ ಕಿತ್ತಕ್ಕೆ ಹೋಗಿಲ್ಲ ಅಂತ ದಡಮ್ಮ. ಮಧ್ಯದ ಬೈಲೆಲ್ಲ ಹೇಳ ಅಷ್ಟೈತೆ. ಉಳ್ಳಾಗಡ್ಡಿ ಕಿತ್ತಕ್ಕೆ ಹೋಗ್ತೀನಿ ಅಂತ 3 ಗಂಟೆಗೆ ಮನೆಗೆ ಹೋಗ್ಯಾಳ. 1 ಗಂಟೆ ಆಗಿತ್ತನ ಬಂದಿದ್ರು. ಬಂದು ಕೇರಿ 3 ಗಂಟೆಗೆ ಹೋಗಿ ಆ ದಡಮ್ಮ ಹೋಗಿಂದಾನೆ ಎಷ್ಟತ್ರ ಮಾತಾಡ್ಕೊತ ಕುಂತು. ಬಾದನಕ್ಕೆ ಬಂದು ದಡಮ್ಮ ಅಂತೆ ಮಾತಾಡ್ಕೊತ ಕುಂತು. ದಡಮ್ಮ ಹೋಗಿಂದಾನೆ ನಾನು ಒಟ್ಟು ಟಿಜ್ರಿ ಕ್ಲೀನಿಂಗ್ ಮಾಡಿ ಎಲ್ಲ ಮತ್ತು ಒಂದಿಷ್ಟು ನೈಟಿ ಟಿಚ್ ಮಾಡಿದ್ದು. ಒಂದಿನ ಪಿಕೋ ಹಾಕೋಯಿತ್ತು ಮತ್ತು ಲಂಗ ಹೊಲಿಗೆ ಹಾಕೋಯಿತ್ತು. ಅಷ್ಟು ಹೊಲ್ಕೊಂಡು ನಾನು ಇವತ್ತು ಬಟ್ಟೆ ಹೊಕ್ಕೊಂಬಲ್ಲಿ ನೋಡಿ. ನಾಳೆ ಜಲ್ದಿ ನೆಶಿನಾಗ ಎದ್ದು ಅಡುಗೆ ಮಾಡ್ಕೊಂಡು ನಾಳೆಗೂ ಅಷ್ಟು ಬಟ್ಟೆ ಕ್ಯಾನ್ಕ್ಕೆ ಹೊಕ್ಕೊಂಬಂದ್ರತ್ತು. ಕ್ಯಾನ್ಕ್ಕೆ ಹೋಗ್ಬೇಕು. ಹಸು ನಾದ ಸ್ನೇಹಿತರೆ. ನಂದು ಬಟ್ಟೆ ಗಿರಾಕಿ ಅದು ಆಗಲಿಲ್ಲ.
ಹೋಲ್ಬಿಡಿ. ಟೀಜ್ರಿ ಎಲ್ಲ ಕ್ಲೀನ್ ಆಯ್ತು ನೋಡಿ. ಟೀಜ್ರಿ ಎಲ್ಲ ಅಲ್ಲಿ ಒತ್ತು ತರೋದು ಒತ್ತದ ಸ್ನೇಹಿತರೆ. ಸೀರೆನೂ ಹಂಗೆ ಹುಡ್ರು ಅರಿಬಿ ಹಿಂಗೆ ಒತ್ತಾಡಿ ಬಿಡ್ತಿದ್ರು. ಹಿಂಗಾಗಿ ಅದು ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಹಚ್ಚಿ ಜಡಮ್ಮಕ್ಕೆ ಉಳ್ಳಾಗಡ್ಡಿ ಕೊಡ್ತೀನಿ ರೀ. ಇವಾಗ ಉಳ್ಳಾಗಡ್ಡಿ ಹೋಳ್ತಾ ನಾ ದೇವ್ರ ಮುಂದೆ ದೀಪ ಹಚ್ಚಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಜಡಮ್ಮನ ತೋರಿಸ್ತೀನಿ ಬನ್ನಿ. ಉಳ್ಳಾಗಡ್ಡಿ ಒಳಗೆ ಕೊಡ್ತೀನಿ. ಇವಾಗ ಒಟ್ಟ ಸಾಲಿಗೆ ಓದ್ತಾ ಶ್ರಾವಣಿ ಸಾಲ ನೋಡಿ. ಶ್ರಾವಣಿ ಬೈಯಾಕತ್ತಾರೆ ನಮ್ಮ ದೊಡ್ಡಮ್ಮ. ದಿನ ಸಾಲಿಗೆ ಓದ್ತಿ ಚಂದಾಗಿ ಓದೋದು ಬರೀ ಕಲಿಬೇಕಿಲ್ಲ ಬೈಯಾಕತ್ತ. ಇನ್ನೂ ಹೋಮ್ವರ್ಕ್ ಐತೆ ಇಟ್ಟ ಸ್ನೇಹಿತರೆ. ಅದಕ್ಕೆ ನಾನು ಒಬ್ಬ ಕಡ್ಕೊತ ದಿನ ಸಾಲಿ ಹೋಯ್ ಬಾ. ಇವಾಗ ನೋಡಿ ಬರೋಕ್ಕೆ ಕೊಂಡ್ಕೊಂಡು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೀಪ ಹಚ್ಚಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಇವೆಲ್ಲ ಹುಡ್ರು ಬಟ್ಟೆ ನೋಡಿ. ಇವೆಲ್ಲ ಮ್ಯಾಗ ಶ್ರಾವಣ್ ಕುಮಾರ್ನ ಬಟ್ಟೆ ಇಟ್ಟೀನಿ. ಯಾವಾಗ ಹುಡ್ಸಾಕೆ ಹೊಂದಿಸಿಟ್ಟಿನಿ ಇಲ್ಲೇ. ಇವು 2 ಕಾನಿ ನಾನು ಬಟ್ಟೆ ಇಟ್ಕೊಂಡಿನಿ ರೀ. ಕಾಣ್ತಿರ್ಬೇಕು ಸ್ನೇಹಿತರೆ. ಫೈನಲ್ ಆಗಿ ಟೀಜ್ರಿ ಎಲ್ಲ ಸ್ವಚ್ಛ ಆಯ್ತು ನೋಡಿ. ಕ್ಲೀನ್ ಮಾಡಿದೆ. ಈಚೆ ಕಡೆ ಒಂದು ಕ್ಲೀನ್ ಮಾಡೋದು ಆಗಿಲ್ಲ. ಬಟ್ಟೆ ಒಯ್ಯಾಕೂ ಹೋಲಿ ನೋಡಿ. ಯಾಕಂದ್ರೆ ಕಸ್ಟಮರ್ ಬಂದ್ರೆ ಹಿಂಗಾಗಿ ಬಟ್ ಹಂಗೆ ಕುಂತಾವೆ. ಹೋಮ್ವರ್ಕ್ ಬರೀ ಬನ್ನಿಟ್ಟ ಎಲ್ಲ. ಮತ್ತು ನಾವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ಟೆ ಕಸ್ಟಮರ್ ಬಂದರು. ಅಷ್ಟು ಬಟ್ಟೆ ಎತ್ತಿಟ್ಟೆ. ಮತ್ತು 2 ನೈಟಿ ಟಿಚಿಂಗ್ ಮಾಡಿದೆ. ಒಂದು ಲಂಗ ಹೊಲಿಗೆ ಹಾಕಿದ್ನಿ ಸ್ನೇಹಿತರೆ. 2 ನೈಟಿ ಟಿಚಿಂಗ್, ಒಂದು ಲಂಗ ಹೊಲಿಗೆ ಹಾಕಿ ಮತ್ತೊಂದು ಸೀರೆ ಬಂತು ಪಿಕೋ ಹಾಕಿದೆ. ಪಿಕೋ ಹಾಕಿ ಮತ್ತು ಅದು 100 ರೂಪಾಯಿ ಟಿಚ್ ಮಾಡಿದೆ ನೋಡಿ. 100 ರೂಪಾಯಿ ಟಿಚ್ ಮಾಡಿ ಒಂದು ಸೀರೆ ಸೇಲ್ ಮಾಡಿದೆ. 400 ರೂಪಾಯಿ ಸೀರೆ ಸೇಲ್ ಆಯ್ತು. 100 ರೂಪಾಯಿ ಟಿಚ್ ಮಾಡಿದೆ. ಇಷ್ಟು ಮಾಡ್ಕೊಂಡು ಟೀಜ್ರಿ ಕ್ಲೀನಿಂಗ್ ಮಾಡ್ಕೊಂಡು ಇವತ್ತಿನ ಕೆಲಸ ಇಷ್ಟೇ ಆಯ್ತು ನೋಡಿ ಸ್ನೇಹಿತರೆ. ಮುಂಜಾನೆ ಒಂದು 110 ರೂಪಾಯಿ ಟಿಚ್ ಮಾಡೀನಿ ರೀ. 210 ರೂಪಾಯಿ ಆಯ್ತು ನೋಡಿ ಇವತ್ತಿನ. ಇವರಿಗೆ ಬಜ್ಜಿ ಅಂತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಬಜ್ಜಿ ಇಟ್ಟು ಕಲ್ಸಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದೇವ್ರಿಗೆ ಬಂದು ಆಕೆ ದೇವ್ರಿಗೆ ಬಂದಾಡ್ರಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ದೇವ್ರ ಮುಂದೆ ದೀಪನೂ ಹಚ್ಚಿದೆ. ಇವಾಗ ಬಜ್ಜಿ ಇಟ್ಟು ಕಲಿಸ್ಬೇಕು ನೋಡಿ. ಅಜ್ವಾನ, ಉಪ್ಪು, ಸೋಡಾ ಪುಡಿ ಹಾಕೀನಿ. ದಡಮ್ಮ ನಾನು ದೇವ್ರ ಮುಂದೆ ದೀಪ ಹಚ್ಚಾರ ಬಂದ್ಲು. ಬರ್ರಾಗನೆ ನಾನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೊಟ್ಟವಡಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀನಿ ರೀ. ದಡಮ್ಮ ಬಂದಾಡ್ರಿ. ಅದ ತೋರಿಸ್ತೀನಿ ರೀ ಆಮೇಲೆ ನಿಮ್ಗೆ. ಇದಕ್ಕೆ ಕಲ್ಲಿಟ್ಟು, ಅಜ್ವಾನ, ಸೋಡಾ ಪುಡಿ, ಸಕ್ರೆ ಮತ್ತು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ ಕೆಮ್ಮಕತ್ತಾನ್ರಿ. ಮತ್ತು ಬಜ್ಜಿ ಮಾಡು ಅನ್ನಕತ್ತಾರೆ. ಇವತ್ತು ಆಯ್ತಾರಲ್ಲ. ನಾನು ಕೂಡ ವಾಪಸ್ ಸ್ನೇಹಿತರೆ ಮಧ್ಯಾಹ್ನ ಊಟ ಆಗೈತೆ. ಅದಕ್ಕೆ ಅವರು ಬಜ್ಜಿ ಅನ್ನಕತ್ತಾರೆ. ದೊಡ್ಡಮ್ಮನ ಬಂದಾಗ ಮಾಡಿರೋದು ಮಾಡಾಕತ್ತು ನೋಡಿ. ಬನ್ನಿ ಇದನ್ನ ಇಟ್ಟು ಕಲಿಸಿಟ್ಟು ಮತ್ತು ತೋರಿಸ್ತೇನೆ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಬಜ್ಜಿ ಇಟ್ಟು ಕಲಿಸಿಟ್ಟು ಸ್ವಲ್ಪ ನೆನಿಲ್ ಬರೀದು. ದೊಡ್ಡಮ್ಮನ ಕುಂತಾವಡಿ ಕೆಲ್ಸಕ್ಕೆ ಹೋಗಿ. ಹಾಯ್ ಮಾಡ ಕುಂತೀಯ. ಮಧ್ಯಾಹ್ನದಾಗೂ ಬಂದು ಕುಂತಾಡ್ರಿ. ಇವತ್ತು ಯಾಕೋ ನಮ್ಮ ದೊಡ್ಡ ಬಂದಾಡ್ರಿ. ಇವತ್ತು ಮಧ್ಯಾಹ್ನದಾಗೂ 2-3 ತಾಸು ಕುಂತೋಗ್ಯ ಸ್ನೇಹಿತರೆ. ಅವ್ವ ಫೋನ್ ಹಚ್ಚಿದೆ. ಅಕ್ಕ ತಂಗಿ ಮಾತು ಹೇಳ್ಯಾರಿ ಬಚ್ಚಾಕರ. ಮತ್ತು ಈಗ ಬಂದಾಡ್ರಿ. ಒಂದಿಷ್ಟು ಜಂಪರ್ಗಳು ಗುಂಡಿ ಹಚ್ಚೋದು ದೊಡ್ಡಮ್ಮನ ಸೀರೆಗಳು ತೊಗೊಂಬಂದು ಅವಿಷ್ಟು ಹೊಲ್ದಿಟ್ಟಿನಿ. ಹೋಗ್ತೀನಿ ಅಂದ್ರೆ ಬಜ್ಜಿ ಮಾಡ್ತೀನಿ ತಡಿ. ಅವ ಬಂದು ಹಂಗಾರ ಬಜ್ಜಿ ತಿಂದು ಹೋಗಕೈತಿ ಅಂದ್ರೆ ಕುಂತಾವಡಿ ಸ್ನೇಹಿತರೆ. ಟೈಮು 8:30 ಹಾಕಿ ಒಂದು 10-15 ನಿಮಿಷ ನೆನಿಲ್ರಿ. ಬಜ್ಜಿ ಹಾಕಿಬಿಡ್ತೀನಿ. ಹಾಕಿನ ಮನೆಗೆ ಹೋಗಿ ಇಲ್ಲೇ ಮುಕ್ಕೋ ಅಂದ್ರೆ ಓದ್ತೀನಿ ಅಂತ ನಿದ್ದೆ ಬರಲ್ಲ ಅಂತ ಸ್ನೇಹಿತರೆ. ದೊಡ್ಡಮ್ಮಗ ಜಾಗ ಬದಲಾದ್ರೆ ನಿದ್ದೆ ಬರಲ್ಲ ರೀ. ಇನ್ನೂ ಸ್ವಲ್ಪ ಚಪಾತಿ ಪಲ್ಯ ಐತಿ. ಶ್ರಾವಣಿಯರು ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನಿಟ್ಟು ಪಲ್ಯ ಐತ್ರಿ. ಇನ್ನಷ್ಟು ಚಪಾತಿ ಐತಿ. ಚಪಾತಿ ಖಾಲಿನ ಮಾಡಿ ನೋಡಿ. ಅಲ್ಲಿ ಅಮ್ಮಂಗೆ ಬಾ ನೋಡಿ ಸ್ನೇಹಿತರೆ. ನಾನು ಒಪ್ಪತ್ತು ಉಣ್ಣಲ್ಲ. ದೊಡ್ಡಮ್ಮ ಉಣ್ಣಂದೆ ಉಣ್ಣಾಕತ್ತಾವ. ಚಪಾತಿ ಅದಾವು ಖಾಲಿಯಾಗಿ. ನಾ ತಿನ್ನೋ 4-5 ಚಪಾತಿ ಅದಾವ್ರಿ. ನಾವು ಒಪ್ಪತ್ತಿದ್ದಕ್ಕೆ ಬಜ್ಜಿ ಮಾಡೀನಿ. ಅದಕ್ಕೆ ಶ್ರಾವಣ ಉಣ್ಣಾಕತ್ತಿದ್ದ. ಬಾ ಶ್ರವಣಕ್ಕೆ ಒಂದು ಚಪಾತಿ ಉಂಟಿ ಬಾ. ಏನೋ ಬಜ್ಜಿ ಇಟ್ಟು ನೆನಿಬೇಕಾ? ಆಯವ ಬಜ್ಜಿ ಇಷ್ಟ ನೋಡಿ. ಫೇವ್ರೇಟ್ ಬಜ್ಜಿ ರೀ. ಬಜ್ಜಿ ಅಂತ ನೈಕಿನಿ ಅಂದಾಡಿ. ನಾನು ಮಧ್ಯಾಹ್ನ ಉಂಡ್ಬಿಟ್ಟಿನಿ ರೀ. ಹಿಂಗಾಗಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 9 ಗಂಟೆ ಆಯ್ತು. ಬನ್ನಿ ಇವಾಗ ಬಜ್ಜಿ ಮಾಡೋಕೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಬಜ್ಜಿ ಹಾಕಬೇಕು. ಶ್ರಾವಣ್ ಕುಮಾರ್ ಕುಂತಾಡಿ ಇಲ್ಲಿ ತಳಗ. ಗ್ಯಾಸ್ ತಳಗಿಟ್ಬೋದು ನೋಡಿ. ಯಾಕಂದ್ರೆ ನಿಂತು ಎಲ್ಲಿ ಸಂತರ ಸುಸ್ತಾಗ ಹಿಂಗೈತ್ರಿ. ಶ್ರಾವಣ್ ಕುಮಾರ್ ಎಣ್ಣೆ ಕಾಯಿ. ಶ್ರಾವಣ್ ಕುಮಾರ್ ಹಾಯ್ ಮಾಡಪ್ಪ. ಮಾಡು. ಒಲಿ ಹಚ್ಚಿಲ್ರಿ. ಇಲ್ಲೇ ಗ್ಯಾಸಿಗೆ ಮಾಡಾಕತ್ತೀನಿ. ಹಾಯ್ ಮಾಡಪ್ಪಾಜಿ. ಏನು ಬೇಕು? ಬಜ್ಜಿ ಬೇಕಾ? ರೊಟ್ಟಿಗೆಲೆ ಮಾಡ್ತಾವೆ. ದಡಮ್ಮ ಹಾಕತ್ತಾಳೆ. ರೊಟ್ಟಿಗೆಲೆ ಮಾಡ್ತಾಳೆ. ಅಲ್ಲಿ ಕೂತಾಳ ಸ್ನೇಹಿತರೆ. ಇವಾಗ ಇಲ್ಲಿ ಕೂತಾನ. ನೀಲಮ್ಮ ಮನೆಗೆ ಓದ್ತಿ? ಯಾಕ ತಗೊಂಡು ಓದ್ತೀನಿ ಅಂತ ಹೇಳಿಲ್ಲ.
ಆಗ ಓದ್ತಿ ಅಂತೇಳಿ ಆಗ ಹೇಳಿ ಗೊತ್ತನೇ ನಿಮ್ಮ ಮನೆಗೆ ಸೀರೆ ಹೊಲದ ಅಮ್ಮ ಬರಲಿಲ್ಲಪ್ಪ ಅಂತ ನಾ ಅಂತೀನಿ. ಬಾ ಅಮ್ಮರ ಮನೆ ನೋಡಿ ನಾ ಕೊಟ್ಟು ಬರ್ತೀನಿ ಅಂತ ಹೇಳ್ತಾನ. ಈಗ ಹೋಗ ಒಲ್ಲೆ ಅಂತ ನೋಡ್ರಿ, ಒಲ್ಲೆ ಅಂತ ನೋಡಿ. ಅಮ್ಮನ ಗುಡಿ ಹೋಗಿ ಅಮ್ಮನ ಗುಡಿರು ಅಲ್ಲೇ ಯಾಕ ಬನ್ನಿ ಸ್ನೇಹಿತರೆ. ಹೆಣ್ಕಾಯಿಲಿ ಹೆಣ್ಕಾಯಿ ಬಜ್ಜಿ ಹಾಕಾಗ ತೋರಿಸ್ತೀವಿ. ಹಿಟ್ಟು ನೆನೆದೈತೆ ನೋಡಿಲಿ, ಹಿಟ್ಟು ನೆನೆದೈತ್ರಿ. ಬನ್ನಿ ಸ್ನೇಹಿತರೆ, ಒಂದು ಸಲ ಬಜ್ಜಿ ಹಾಕಿ ತೆಗೆದೆ. ಇವಾಗ ಮತ್ತೆ ಹಾಕೊಂಬನ್ನಿ. ಗುಂಡು ಬಜ್ಜಿ ಚಲೋ ಆತ ನೋಡಿ. ಉಳ್ಳಾಗಡ್ಡಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಇದ್ದಿಲ್ಲ ರೀ, ಹಿಂಗಾಗಿ ಗುಂಡು ಬಜ್ಜಿ ಮಾಡೀನಿ ನೋಡಿ. ಅದು ಹಳೆಗೆ ಹಾಕ್ಬಿಡ್ಬೇಕು, ಅರ್ಗುತ್ತೇವ ಪುಸ್ತಕ ಹಳೆ ಹೊತ್ತು. ನೀ ಎಣ್ಣೆ ಹಿಡ್ದಿಲ್ಲ ಹಾಳ ಭಾಳ ನೋಡಿ, ಎಣ್ಣೆ ಭಾಳ ಹಿಡ್ದಾವ ಅವು ಹಾಕಿ ಉಣ್ಣಾಕತ್ತಾವ. ಚಿನ್ನಿ ಅದನ್ನ ಸರ್ವಜ್ಞ ವಚನ ಬರೀ ವಚನ ಬರ್ಕೊಂಬಂದಾರ್ರಿ, ತಪ್ಪು ಬರ್ಕೊಂಬಂದಾಳ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವು ಬೈಯಾಕತ್ತಾವು. ಸ್ವಲ್ಪ ಬೇಯ್ರಿ. ಏನು ಕಮ್ಮಾಗ್ಯಾವ? ಸಕ್ರೆ ಹಾಕ್ಲೆ, ಸಕ್ರೆ ಹಾಕ್ತೀನಿ. ಬನ್ನಿ ಸ್ನೇಹಿತರೆ, ಸಕ್ರೆ ಕಮ್ಮಾಗ್ಯಾವ ಅಂತ ಹಳೆ ಒತ್ತು ತಿನ್ನಾಕತ್ತವ ನಮ್ಮವ್ವ. ಎಣ್ಣೆ ಭಾಳ ಅಂತ ಎಣ್ಣೆ ಹಿಡ್ದಿಲ್ಲ ಸ್ನೇಹಿತರೆ ಭಾಳವು. ಶ್ರಾವಣ ಕುಮಾರ್ಗೂ ಹಳೆ ಒತ್ತಿ ಕೊಟ್ಟಾಳ. ಶ್ರಾವಣಿ ಉಣ್ಕೋತ ಬಜ್ಜಿ ತಿನ್ನಕತ್ತಾಳ. ನಮ್ಮವ್ವ ಇಲ್ಲಿ ಮುಕ್ಕೊಂಡ್ರು ಇಲ್ಲಿ ಇದ್ದು ಬರಲ್ಲ ಅಂತ ನೋಡಿ, ಇಲ್ಲೇ ಮುಕ್ಕೋಬೇಯವ. ಯಾಕೆವ ಹಾಗೆ ಹರಿದ ಮೆಟ್ಟ ನಿದ್ದು ಬರಲ್ಲ ಇರುತ್ತೆ ನೋಡಿ. ಇಲ್ಲ ತಿನ್ಬಿಡ, ಆಮೇಲೆ ತಿಂತೀನಿ. ಆ ತಿನ್ನು ತಟ್ಟೆಗೆ ಮಾಡೋದು ದಿಮಾಕ್ ಭಾಳ ಒಂದು. ನೀವು ಹಳೆ ಹೆಂಗೆ ಇಟ್ಟಾಡೋ ಸು ಗಂಗಾ ಕಾಕ ಚಿನ್ನ ಬಡ ಬಡವು. ನಾವು ವಚನ ನೋಡ್ಕೊಂಬರಿ. ನಾವು ಹೋಮ್ವರ್ಕ್ ಐತೆ ನೋಡಿ ಶ್ರಾವಣಿದು. ಬೋಂಡ ಅಂತ ಜಾತ್ರೆ ಜಾತ್ರೆಗೆ ಹೋದ ತಿಂದು ಬಂದಾಡ್ರಿ. ಅಲ್ಲಿ ಊರಾಗ ದಡಮ್ಮ ಬಜ್ಜಿ ಮಸ್ತ್ ಮಾಡಿಲ್ಲ ಅಂತಿಲ್ಲ ಸ್ನೇಹಿತರೆ. ನಾನು ಹೆಂಗೆ ಮಾಡಿನ ಶ್ರಾವಣಿ ಮಸ್ತಿಗೆ ಚಲೋ ಯಾವ್ದಡಮ್ಮ. ನಮ್ಮ ಅವ್ವ 4 ಮಂದಿದ್ರು ಬಜ್ಜಿ ಬೇರೆ ಜೀವ ನೋಡಿ. ಅವು ಆಗಿರ್ಬೋದು, ದಡಮ್ಮ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಅದಾರ ಚಿಕ್ಕಮ್ಮ, ಅವರು ಬಜ್ಜಿ ಒಂದಿದ್ರು ಮುಗೀತಾರೆ. ಅವ್ರು ಮತ್ತೆ ಅದಕ್ಕೂ ಆಸೆ ಪಡಲ್ಲ. ದಡಮ್ಮ ಮಧ್ಯಾಹ್ನದಾಗ ಅಂದಿದ್ಲು ಸ್ನೇಹಿತರೆ, ಬಜ್ಜಿಯಾರ ಮಾಡ್ಯವ ಎಷ್ಟು ದಿನ ಆಯ್ತು ಬಜ್ಜಿನೇ ತಿಂದಿಲ್ಲ ನಿನ್ನ ಕೈಯಾಗ ಅಂತ ಅಂದ್ಲು. ಬಾರ ಯವ್ವ ನೀ ಬಂದ್ರೆ ಮಾಡ್ತೀನಿ ಅಂತ ಹೇಳಿದ್ದೆ. ಆಕೆ ಅದಕ್ಕೆ ಬರ್ತೀನಿ ಅಂದಕ್ಕೆ ಬಜ್ಜಿ ಮಾಡಿದ್ರಿ. ಶ್ರಾವಣ ಕುಮಾರ ಶ್ರಾವಣಿ ಕೇಳಿದೆ, ಮಾಡಿ ಮಮ್ಮಿ ಅಂದರು. ಅವ್ರಿಗೆ ಆಯ್ತು, ದಡಮ್ಮಗೆ ಆತಂತ ಬಜ್ಜಿ ಮಾಡಿದ್ದು ನೋಡಿ ಸ್ನೇಹಿತರೆ. ಬರಲ್ರಿ ನಮ್ಮ ದಡಮ್ಮ ಈ ಕಡೆ ಹೆಚ್ಚಿಗೆ ದೂರ ಆತವ್ರಿ ಮನೆಗಳು. ಅವ್ರ ಮನೆ ಹಚ್ಚಿಗೆ ಊರವರೆಗೆ ನಮ್ಮ ಮನೆ ಚಿಕ್ಕ ಕೆಲ್ಸಕ್ಕೆ ಹೋಗಿರ್ತಾಳೆ. ಬಂದು ಮನ್ಯಾಗನೇ ಅಲ್ಲೇ ಸುಸ್ತಾಗಿಬಿಡ್ತೈತಿ. ಮಮ್ಮಗೆ ಕರ್ಕೊಂಡು ಕುಂತು ಬಿಡ್ತಾವಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಬರೀ ಬಜ್ಜಿ ತಿನ್ಬರ್ರಿ ನೀವು ಕೂಡ. ತಿನ್ನಕ್ಕೆ ಬರಲ್ಲವ ಬಜ್ಜಿ ಮಾಡಾಕತ್ತೀನಿ ಕರ್ಲಿ ನನ್ನ ಮಗಳು ಅಂದಾರ. ಮತ್ತೆಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು, ಅದಕ್ಕೆ ಎಲ್ಲರನ್ನೂ ಕರೆದು ಬಿಡ್ತೀನಿ. ಒಂದಿಲ್ಲ 10 ವರ್ಷಕ್ಕೆ ಒಂದೊಮ್ಮೆ ಮೀಟ್ ಆಗ್ತಾರಲ್ಲ ನಮಗೆ, ಹೌದಿಲ್ಲ? ಸಣ್ಣದಾಗಿದ್ದವರು ದೂರದವ್ರು ಎಲ್ಲರೂ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ. ಸಾಕು ಆ ಕಡೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಅನ್ನೋದು ಒಂದು ದೊಡ್ಡ ಸಣ್ಣ ಪದ ಆಗುತ್ತೆ. ಅವ್ರಿಗೆ ಎಂಥ ಕೃತಜ್ಞತೆ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಬೋಂಡ ಹೆಂಗಾಗ್ಯಾವ್ರೆ ಚಿನ್ಯಲೋ ಬೋಂಡ ಹೆಂಗ್ಯಾವ? ಹಾಂ ಹೆಂಗ್ಯಾಪು ಹೆಂಗ್ಯಾವ? ಸೂಪರ್ ಆಗ್ಯಾವ. ಹಾಂ ಹೆಸರು ಇದ್ದಿದ್ಯಾ? ಸೇವ್ ಮಾಡಿನೇ ಇಲ್ಲ ನಾನು. ಹಾಂ ಹೋಳು ಬನ್ನಿ ಸ್ನೇಹಿತರೆ, ನಾನು ಬಜ್ಜಿ ಮಾಡಿ ಎಲ್ಲ ಮುಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಒಂದು ಕೈಲೇ ಇಟ್ಟು ಬಜ್ಜಿ ಹಾಕೋದು, ಒಂದು ಕೈಲೇ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ರೀ ನೋಡಿ. ಅವರಿಬ್ಬರು ಅಲ್ಲಿ ನಿಂತಾರ. ಯಾಕೆ ಹಸ್ರಂಟು ತಗೋ ತಾಂಬ ಕೊಡ್ತೀನಿ ತಿನ್ನಮ್ಮ. ನೋಡಿ ಸ್ನೇಹಿತರೆ, ಬನ್ನಿ ಇವಾಗ ಬಜ್ಜಿ ತಿಂದು ಬಂದು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಟೈಮ್ 9:40 ಆಗೈತೆ. ಶ್ರಾವಣಿ ಕೂಡ ಇದ್ದಾಳ. ಶ್ರಾವಣನು ಇದ್ದಾನ. ದಡಮ್ಮನ ಮನೆಗೆ ಹೋದ್ಲು. ಶ್ರಾವಣಿನೂ ಬಜ್ಜಿ ಕಾಸು ತಿನ್ನಲಿಲ್ಲ. ಚಪಾತಿ ಉಣ್ಣಾಕಿದ್ಲಲ್ಲ, ಚಪಾತಿ ಉಣ್ತೀವಿ ಮಮ್ಮಿ ಅಂದ್ಲು. ಶ್ರಾವಣಿ ಒಂದು 2 ತಿಂದ. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಜ್ಜಿ ಯಾರು ಹೋಗಲ್ಲ ನೋಡಿ ಅವ್ರಿಗೆ. ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು ತಿಂತಾರೆ. ಹೌದೇ ಶ್ರಾವಣಿ?
ಮೆಣ್ಸಿನ್ಕಾಯಿ ಬಜ್ಜಿ ಇಷ್ಟ ಆಗ್ತಾವ್ರಿ ನನಗೆ. ಒಂದಿಷ್ಟು ಉಳ್ಳಾಗಡ್ಡಿ ಬಜ್ಜಿ, ದಡಮ್ ಉಳ್ಳಾಗಡ್ಡಿ ಬಜ್ಜಿ ಅಲ್ಲಿ ಬರ್ತಾವೆ. ಅಂತೆ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ರೆ ಕೂಡ ಮಾಡಿ ತುಂಬಿತು ಸ್ನೇಹಿತರೆ. ಬನ್ನಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು. ಯಾಕಂದರೆ ವಿಡಿಯೋ ನೋಡಿ ಫುಲ್ ನೋಡಿ ಸಪೋರ್ಟ್ ಮಾಡ್ತೀರಿ. ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಒಂದಿಷ್ಟು ಹೆಚ್ಚಿಗೆ ಬೆಳಿ ನನ್ನ ಚಾನಲ್ ಅಂತ ಎಲ್ಲರೂ ಬೆಳೆಸಿ, ಬಡವರ ಚಾನಲ್ ಬೆಳೆಸಿ ಉಳಿಸಿ ಅಂತ ಈ ವಿಡಿಯೋ ಮೂಲಕ ಅಂತ ನಾನು ಬೇಡ್ಕೊತೀನಿ. ಈ ಕಡೆ ಶ್ರಾವಣ್ ಕುಮಾರ್ನ ಗುಡ್ ನೈಟ್ ಹಾಕತ್ತವ್ರಿ. ಬಾಯ್ ಸ್ನೇಹಿತರೆ ಅಂತ ಬಾಯ್ ಗುಡ್ ನೈಟ್. ಮತ್ತೆ ನೀ ಎಲ್ಲಿದಪ್ಪ?